ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತು ನಾನು ಗಿಡಕ್ಕೆ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಈಗ ನಮ್ಮ ಗಿಡಗಳಿಗೆ ಕೋಕೋಪೀಟ್ ಹಾಕೋದ್ರಿಂದ ತುಂಬ ಒಳ್ಳೆ ಅಗತ್ಯ ಇದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಕೋಕೋಪೀಟ್ ಈ ಥರ ಇರುತ್ತೆ. ನಾವು ಈ ಥರನ ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ಒಂದು ದೊಡ್ಡ ಪ್ಲಾಸ್ಟಿಕ್ ಬುಟ್ಟಿರುತ್ತಲ್ಲ, ಆ ಪ್ಲಾಸ್ಟಿಕ್ ಬುಟ್ಟಿಯಲ್ಲಿ ಕವರೆಲ್ಲ ತೆಗೆದ್ಬಿಟ್ಟು ಅದರಲ್ಲಿ ಇಟ್ಟು ಒಂದು 3-4 ಲೀಟರ್ ನೀರು ಹಾಕಿಬಿಟ್ರೆ ಇದು 1ಕ್ಕೆ 3 ಪಟ್ಟು ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಆವಾಗ ಅದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಬಿಟ್ಟು ಕ್ಲೀನಾಗಿ ಕೈ ಆಡಿಸ್ಬಿಟ್ಟು ಆ ಕೋಕೋಪೀಡನ್ನ ತಗೊಂಡು ನಮ್ಮ ಎಲ್ಲ ಗಿಡಗಳಿಗೆ, ಒಳಗೆ ಮನೆಯಲ್ಲಿ ಇರುವಂತಹ ಗಿಡಗಳಿಗೆ ಅಥವಾ ಹೊರಗಡೆ ಇರುವಂಥ ಗಿಡಗಳ ಪಾಟ್ಗಳಿಗೆ ನಾವು ಈ ಕೋಕೋಪೀಡನ್ನು ಹಾಕೋದ್ರಿಂದ ಅದು ಬೇಸಿಗೆ ಕಾಲಕ್ಕೆ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಆಮೇಲೆ ನಾವು ನೀರೆಲ್ಲ ಹಾಕಿದಾಗ ಅದು ಬೇಗ ಡ್ರೈ ಆಗೋದಿಲ್ಲ. ಈ ಕೋಕೋಪೀಟ್ ಹಾಕೋದ್ರಿಂದ ಗಿಡಗಳಿಗೆ ಅದು ತಂಪಾಗಿ ಇಡಿಸುತ್ತೆ, ಬೇಗ ಡ್ರೈ ಆಗೋದಿಲ್ಲ ಸ್ನೇಹಿತರೆ. ನಮ್ಮ ಗಿಡನೂ ತುಂಬ ಚೆನ್ನಾಗಿ ಬರುತ್ತೆ. ಈ ಕೋಕೋಪೀಟ್ ಇರೋದ್ರಿಂದ ಈ ಬೇಸಿಗೆ ಕಾಲಕ್ಕಂತೂ ಗಿಡಗಳಿಗೆ ಒಂದು ಉತ್ತಮವಾದ ಒಂದು ಔಷಧಿ ಅಂತಲೂ ಹೇಳ್ಬೋದು. ಇದು ಇರೋದ್ರಿಂದ ಗಿಡಗಳು ತಂಪಾಗಿ ಇರುತ್ತೆ, ಬೇಗ ಅದು ನೀರನ್ನು ಡ್ರೈ ಆಗಿ ಮಾಡ್ಕೊಳ್ಳೋದಕ್ಕೆ ಅದು ಕೊಡೋದಿಲ್ಲ ಸ್ನೇಹಿತರೆ. ನಾವು ಒಂದು ದಿವಸ ನೀರು ಹಾಕಿ ಈ ಕೋಕೋಪೀಟ್ ಹಾಕಿದ ಮೇಲೆ ನಾವು ಗಿಡಕ್ಕೆ ಇವಾಗ ನಾವು ಗಿಡಕ್ಕೆ ನೀರು ಹಾಕಿರ್ತೀವಿ, 2 ಸಲ ಬಿಟ್ಟು ನಾವು ನೀರು ಹಾಕಿದ್ರು ಕೂಡ ಆ ಗಿಡ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾವು ಡೈಲಿ ನೀರು ಹಾಕಬೇಕು ಅಂತ ಏನಿಲ್ಲ, ಯಾಕಂದರೆ ನಾವು ಈ ಕೋಕೋಪೀಟ್ ಹಾಕೋದ್ರಿಂದ ಅದು ಫುಲ್ ತೇವಾಂಶ ಇರುತ್ತೆ, ಗಿಡಗಳಿಗೆ ತಣ್ಣಗಿರುತ್ತೆ. ಹಾಗಾಗಿ ನಾವು 2 ದಿನಕ್ಕೆ ಒಂದ್ಸತಿ ನೀರನ್ನು ನಾವು ಹಾಕ್ಬೋದು. ಈ ಬೇಸಿಗೆ ಕಾಲದಲ್ಲಿ ಏನು ತೊಂದರೆ ಇರೋದಿಲ್ಲ. ಆಮೇಲೆ ಈ ಕೋಕೋಪೀಟ್ ಗಿಡದಲ್ಲಿ ಚೆನ್ನಾಗಿ ಮಣ್ಣಲ್ಲಿ ಅದು ಕೊಳೆತು ಅದು ಒಂದು ಒಳ್ಳೆ ಗೊಬ್ಬರ ಆಗುತ್ತೆ ಸ್ನೇಹಿತರೆ. ಆ ಗೊಬ್ಬರದಿಂದ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ, ಈ ಕೋಕೋಪೀಟನ್ನು ಇದರ ಉಪಯೋಗ ಏನು ಅಂತ ನಿಮಗೆ ಗೊತ್ತು. ಅಕಸ್ಮಾತ್ ನೀವು ಈ ಕೋಕೋಪೀಡನ್ನು ನಿಮಗೆ ತರೋಕ್ಕಾಗಲಿಲ್ಲ ಅಂತಂದರೆ ಮನೆಯಲ್ಲಿ ನಾವು ತೆಂಗಿನಕಾಯಿನ ಚಟ್ನಿಗೆಲ್ಲ ನಾವು ತೆಂಗಿನಕಾಯಿ ಯೂಸ್ ಮಾಡ್ತಿರ್ತೀವಲ್ವ, ಆ ತೆಂಗಿನಕಾಯಿ ಸಿಪ್ಪೆ ಜುಟ್ಟನ್ನೆಲ್ಲ ಸಣ್ಣದಾಗಿ ನಾವು ಕತ್ತರಿಯಿಂದ ಕಟ್ ಮಾಡಿ ಆ ತೆಂಗಿನಕಾಯಿ ಸಿಪ್ಪೆನ ನಾವು ಆಟಿಗೆ ಹಾಕೋದ್ರಿಂದ ಕೂಡ ನಮ್ಮ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಅಕಸ್ಮಾತ್ ನಿಮಗೆ ತರೋಕ್ಕೆ ಅನುಕೂಲ ಅಂತಂದರೆ ಈ ಥರ ಕೋಕೋಪೀಟ್ ತಂದು ಒಂದು ದೊಡ್ಡ ಪ್ಲಾಸ್ಟಿಕ್ ಬುಟ್ಟಿ ಒಳಗೆ ಹಾಕಿ 2-3 ಲೀಟರ್ ನೀರು ಹಾಕೋದ್ರಿಂದ ಅದು ತುಂಬ ಚೆನ್ನಾಗಿ ಅದು ಅಗಲವಾಗಿ ಆಗಿ ಅದು 1ಕ್ಕೆ 3 ಪಟ್ಟು ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಅಕಸ್ಮಾತ್ ನಿಮಗೆ ಈ ಕೋಕೋಪೀಟ್ ತರೋಕ್ಕಾಗಲಿಲ್ಲ ಅಂತಂದರೆ ಮನೆಯಲ್ಲಿರುವಂತಹ ತೆಂಗಿನಕಾಯಿ ನಾರನ್ನು ನಾವು ಕತ್ತರಿಯಿಂದ ಕಟ್ ಮಾಡಿಬಿಟ್ಟು ಆ ಒಂದು ಪುಡಿನ ನಾವು ಗಿಡಕ್ಕೆ ಹಾಕೋದ್ರಿಂದ ಗುಲಾಬಿ ಗಿಡ ಆಗಿರ್ಬೋದು, ವಾಸ್ತು ಗಿಡ ಆಗಿರ್ಬೋದು, ಮನಿ ಪ್ಲ್ಯಾಂಟ್ ಗಿಡ ಆಗಿರ್ಬೋದು, ಆಮೇಲೆ ಮೇನ್ ದಾಸವಾಳ ಗಿಡಗಳಿಗಂತೂ ಇದು ಕೋಕೋಪೀಟ್ ತುಂಬಾ ಒಳ್ಳೆಯದು ಸ್ನೇಹಿತರೆ. ಇದು ಹಾಕೋದ್ರಿಂದ ನಿಮ್ಮ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಲಿ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್, ನಮಸ್ಕಾರ.